ಆಮೇಲೆ ಇಲ್ಲಿ ಕಾರ್ಮಿಕರು ಜಾಸ್ತಿ KGF ನಲ್ಲಿ ಇವ್ರ ಕ್ಷೇತ್ರದಲ್ಲಿ ಬಹಳ ಜನ ಕಾರ್ಮಿಕರಿದ್ದಾರೆ. ಅದು ಕೆಲಸನೂ ಬೇರೆ ಇಲ್ಲ. ಈಗ ಬಹಳ ಜನ ಬೆಂಗಳೂರಿಗೆ ಹೋಗ್ತಾರೆ, ಇನ್ನೆಲ್ಲೋ ಕೆಲಸ ಸಿಕ್ಕ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಕೆಲವರೆಲ್ಲ ಈಗ ಕೆಲಸ ನಿಲ್ಲಿಸ್ಬಿಟ್ಟು ವಲಸೆ ಹೋಗಿರೋರೆಲ್ಲ ವಾಪಸ್ ಬಂದಿದ್ದಾರೆ. ಅವ್ರಿಗೆಲ್ಲ ಫುಡ್ ಸಿಗ್ಬೇಕಲ್ಲ, ಆಹಾರ ಸಿಗ್ಬೇಕಲ್ಲಪ್ಪ. ನಾನು ಹೇಳಿದೆ ಯಡಿಯೂರಪ್ಪನಿಗೆ, ಕನಿಷ್ಠ ನೋಡ್ರಿ ನೀವು ಲಾಕ್ಡೌನ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ಆದ್ರೆ ಪ್ರತಿಯೊಬ್ಬರಿಗೂ 10,000 ರೂಪಾಯಿ ಕೊಡ್ರಿ. ಏನೊಂದು 25-30 ಕೋಟಿ ಖರ್ಚಾಗೋದು ಏನು ಇವ್ರ ಅಪ್ಪನ ಮನೆ ಗಂಟ? ಇವ್ರ ಮನೆಯಿಂದ ಕೊಡ್ತಿದ್ನ ಯಡಿಯೂರಪ್ಪ? ಜನರು ಕೆಳಗೆ ಹಣ, ಸರ್ಕಾರ ದುಡ್ಡು ಅಂದ್ರೆ ಯಾರ್ದ್ರಿ? ಯಡಿಯೂರಪ್ಪನ ಮನೆಯದ, ಸುಧಾಕರ್ ಮನೆಯದ? ಜನರ ದುಡ್ಡು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಪ್ಪ, ಜನರು ಕೊಡ್ರಿ, ಕಷ್ಟದಲ್ಲಿದ್ದಾರೆ, ಈಗ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಯಪ್ಪಯ್ಯ ಅಂದ್ರೂ ಕೇಳಿಸ್ತಿದ್ದಿಲ್ಲ. ಅವ್ರ ಚರ್ಮ ಇದೆಯಲ್ಲ, ಬಹುಶಃ ಇಷ್ಟೊಂದು ದಪ್ಪ ಚರ್ಮದ ಸರ್ಕಾರ ನಾನು ನೋಡಿಲ್ಲ. ನಾನು 40 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ, ಇಂಥ ದಪ್ಪ ಚರ್ಮದ ಸರ್ಕಾರ ನೋಡೇ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಜನರಿಗೆ ಸಹಾಯ ಆಗಬೇಕು, ಕೂಲಿ ಕಾರ್ಮಿಕರಿಗೆ ಸಹಾಯ ಆಗಬೇಕು ಅಂತೇಳಿ ರೂಪಾ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕರೋನಾ ವಾರಿಯರ್ಸ್ ದುಡ್ದಿರೋ ಆಂಬ್ಯುಲೆನ್ಸ್ ಡ್ರೈವರ್ಸ್, ಮತ್ತೆ ಕರೋನಾ ಆಂಬ್ಯುಲೆನ್ಸ್ ನಲ್ಲಿ ಇರ್ತಕ್ಕಂಥ ಡ್ರೈವರ್ಸ್ಗಳು, ಕೊರೋನಾ ವಾರಿಯರ್ಸ್ಗಳು, ಆಶಾ ವರ್ಕರ್ಸ್ಗಳು, ಆಮೇಲೆ ಪೌರ ಕಾರ್ಮಿಕರು, ಡಿ ಗ್ರೂಪ್ ನ ನೌಕರರು, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರು, ಎಲ್ಲ ಮೆಡಿಕಲ್ ಸ್ಟಾಫ್, ಇವೆಲ್ಲರೂ ಗುರುತಿಸಿ ಪಾಪ ಇವತ್ತು ಬಡವರಿಗೆ ಸಹಾಯ ಆಟೋ ಓಡಿಸೋರಿಗೆ ನಿಜವಾಗಿ ಇವರಿಗೆ ಆಹಾರ ಕೊಡಬೇಕಾಗಿರ್ತಕ್ಕಂಥದ್ದು. ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಅದರಿಂದ ನಾನು ರೂಪಾ ಅವರಿಗೆ ದೊಡ್ಡ ಅಭಿನಂದನೆಗಳನ್ನು ಅಲ್ವಾ? ಮಾಡಬೇಕಲ್ಲ? ನೀವೆಲ್ಲ ಅವ್ರ ಜೊತೆನಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು, ಬೆಂಬಲವಾಗಿ ನಿಂತ್ಕೋಬೇಕು. ಸರ್ಕಾರ ನಾವು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ, ಒಂದು ಎಕನಾಮಿಕ್ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಎಪ್ಪಯ್ಯ ಅಂದ್ರೂ ಕೂಡ ಮಾಡುವುದು. ಹೋದ್ ಸಾರಿ ಮಾಡ್ತೀವಿ ಅಂತ ಹೇಳಿದ್ರು ಕೊಡ್ಲೇ ಇಲ್ಲ ಅದನ್ನ ಸರಿಯಾಗಿ. ಆಟೋ ಡ್ರೈವರ್ಗಳು ಎಲ್ಲಿ ಹೋಗ್ಬೇಕು? ಆಟೋ ಓಡಿಸಕ್ಕಂತ ಈಗ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.